ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಯುವ ಶಕ್ತಿ, ಅನ್ನಭಾಗ್ಯ ಈ ರೀತಿಯಾದಂತಹ ಯೋಜನೆಯಂತಹ ಪಂಚ ಗ್ಯಾರಂಟಿ ಯೋಜನೆಗಳ ಭರವಸೆಯನ್ನು ಕೊಟ್ಟು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈಗ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣಕಾಸಿನ ನೆರವನ್ನು ನೀಡೋ ಮೂಲಕ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ತರೋದಕ್ಕೆ ಮುಂದಾಗಿದೆ. ಅಂದರೆ ಸರ್ಕಾರ ಈ ಇನ್ನೊಂದು ಹೊಸ ಪ್ಲಾನನ್ನು ಮಾಡಿಕೊಂಡಿದೆ. ಹೊಸ ಒಂದು ಯೋಜನೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೊಂದು ಪ್ರಮುಖವಾಗಿ ಬದಲಾವಣೆಯನ್ನು ತರುವಂತಹ ಒಂದು ಪ್ಲಾನನ್ನು ಮಾಡಿಕೊಂಡಿದೆ. ಅಂದರೆ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಣೆಗೆ ನಿರ್ಧಾರ ಮಾಡಿದ್ದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನು ಬದಲಾಗಿದೆ ಅಂತ ನೋಡೋದಾದರೆ, ಈಗ ಹೊಸದಾಗಿ ಏನು ಬದಲಾವಣೆ ಮಾಡ್ತಾ ಇದೆ ಸರ್ಕಾರ ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದರೆ ಮನೆಯ ಮಹಾಲಕ್ಷ್ಮಿಯರಿಗೆ ಆರ್ಥಿಕವಾಗಿ ಸಹಾಯ ಆಗಬೇಕು ಅಂತೇಳಿ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಈ ಒಂದು ಯೋಜನೆ. ಈ ಒಂದು ಯೋಜನೆಯ ಒಂದು ಪಟ್ಟಿ ಏನಿದೆ, ಆ ಪಟ್ಟಿಯಿಂದ ಅನರ್ಹರ ಹೆಸರನ್ನು ಕೈ ಬಿಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮತ್ತೆ ಮರು ಪರಿಶೀಲನೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ಒಂದು ಹೊಸ ಯೋಜನೆಯನ್ನು ರೂಪಿಸಿದೆ ಒಂದು ಸರ್ಕಾರ. ಹಾಗಾಗಿ ನೀವು ಪ್ರತಿ ತಿಂಗಳು 2,000 ಆರ್ಥಿಕ ಸಹಾಯವನ್ನು ಪಡೆಯೋದನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಸಲ ಅರ್ಜಿಯನ್ನು ಹಾಕಲೇಬೇಕಾಗತ್ತೆ. ಈಗ ಇದುವರೆಗೂ ಸಹ ಅಂದರೆ DKಶಿ ಅವರು CM ಆದಾಗಿಂದನೂ ಸಹ ಯಾರ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಹೇಳಿ? ಗೊತ್ತಿಲ್ಲ. ಇವತ್ತು ಹಾಕ್ತೀವಿ, ನಾಳೆ ಹಾಕ್ತೀವಿ, ನಾಡಿದ್ದು ಹಾಕ್ತೀವಿ, ಈ ಒಂದು ಏನೋ ಒಂದು ಮರುಪರಿಶೀಲನೆ ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ ಕಾರಣಗಳನ್ನು ಹೇಳ್ಕೊಂಡು ಮುಂದೆ ತಳ್ತಾನೆ ಇದೆ ಸರ್ಕಾರ. ಯಾರ ಅಕೌಂಟ್ಗೂ ಸಹ ಇದುವರೆಗೂ ಬಂದಿರೋದು ಗೊತ್ತಿಲ್ಲ. ಇನ್ನು ಮುಂದೆ ಯೋಜನೆ ಹಣ ಬರಲ್ವಾ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿಯರೆಲ್ಲ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಇದಿನ್ನು ಮುಂದೆ ಬರಲ್ಲ ಅಂತ ಹೇಳಿಬಿಟ್ಟು. ಇಲ್ಲ, ಈಗ ಒಂದು ಹೊಸ ಸ್ಕೀಮನ್ನು, ಒಂದು ಪ್ಲಾನನ್ನು ಮಾಡಿದೆ ಸರ್ಕಾರ. ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿ ನೋಡಬೇಕು ಮುಂದೆ ಏನು ಮಾಡುತ್ತೆ ಸರ್ಕಾರ, ಯಾವ ರೀತಿಯಾದಂತಹ ಪ್ಲಾನ್ಗಳನ್ನು ಇನ್ನೂ ಮಾಡ್ತಾ ಹೋಗುತ್ತೋ ಗೊತ್ತಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆ ಅಂದರೆ ಇನ್ನು ಮುಂದೆ ಯೋಜನೆಯ ಹಣ ಬರಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ಬಗ್ಗೆ ಯಾಕಂದರೆ ಕೊಡಲೇಬೇಕು, 5 ವರ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಡ್ತಾರೆ, ಕೊಡಲೇಬೇಕು ಕೂಡ. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಹರಿಗೆ ಮಾತ್ರ ಇದರ ಒಂದು ಲಾಭ ತಲುಪುವಂತೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಉದ್ದೇಶನ ಹೇಳ್ತಾನೆ ಇದ್ದಾರೆ, ಕಾರಣ ಹೇಳ್ತಾನೆ ಇದ್ದಾರೆ, ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಹೊಸ ನಿಯಮವನ್ನು ನಾವು ಜಾರಿಗೆ ತಂದಿದ್ದೀವಿ. ಈ ಪಟ್ಟಿಯಿಂದ ಆದಾಯ ತೆರಿಗೆ ಪಾವತಿದಾರರು ಅಂದರೆ ಮೃತರ ಹೆಸರಿನಲ್ಲಿ ಕೂಡ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ಅದನ್ನು ಪಡಿತಾ ಇದ್ದರೆ ಅಂತಹವರ ಹೆಸರನ್ನು ಮಾತ್ರ ಕೈ ಬಿಡುತ್ತೆ ಈ ಒಂದು ಯೋಜನೆಯಲ್ಲಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ಪಡೆಯೋದನ್ನು ಮುಂದುವರಿಸಬೇಕು ಅಂದರೆ ನೀವು ಪ್ರತಿ ತಿಂಗಳು 2,000 ಹಣ ಪಡೆಯೋದಕ್ಕೆ ಮುಂದುವರಿಸಬೇಕು ಅಂತ ಏನಾದರೂ ಇಷ್ಟ ಇದ್ದರೆ ಮತ್ತೆ ನೀವು ಪುನಃ ಅರ್ಜಿಯನ್ನು ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗ ಅಂದರೆ ಎಲ್ಲೆಲ್ಲಿ ಅರ್ಜಿಯನ್ನು ಇನ್ನೂ ಸ್ಟಾರ್ಟ್ ಮಾಡಿದಾಗ ಅದಕ್ಕೂ ಸಹ ಒಂದು ಸಪ್ರೇಟ್ ಆದಂತಹ ವಿಡಿಯೋವನ್ನು ಮಾಡಿ ನಿಮಗೆ ಹೇಳ್ತೀವಿ. ಈಗ ಹೊಸ ಅರ್ಜಿಯನ್ನು ಹಾಕಬೇಕು ಅಂತ ಮಾತ್ರ ಒಂದು ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನೋಡೋದಾದರೆ, ನೀವು ಯಾವುದೇ ಒಂದು ಸೈಬರ್ ಸೆಂಟರ್ ಅಥವಾ ಮೊಬೈಲ್ ಆ್ಯಪ್ಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಮಾತ್ರ ಕನ್ಫರ್ಮು. ನೀವು ಹೋಗಿಬಿಟ್ಟು ಯಾವುದೇ ಒಂದು ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ನಮಗೆ ಗೃಹಲಕ್ಷ್ಮಿ ಅರ್ಜಿಯನ್ನು ಹಾಕ್ಕೊಡಿ ಅಂತ ಹೇಳಬೇಡಿ. ಮತ್ತು ಇನ್ನು ಅದಕ್ಕೊಂದು 100 ರೂಪಾಯಿ 150 ರೂಪಾಯಿ ಅವ್ರು ಕೇಳ್ತಾರೆ, ಯಾವುದೋ ಒಂದು ಅರ್ಜಿಯನ್ನು ಹಾಕ್ಕೊಡ್ತಾರೆ. ಅದು ಬಂದರೂ ಆಯಿತು, ಬರದೇ ಇದ್ರೂ ಆಯಿತು, ಅಲ್ಲೆಲ್ಲ ಹೋಗಿ ಕೇಳಕ್ಕೆ ಹೋಗಬೇಡಿ. ಬದಲಿಗೆ ಬೆಂಗಳೂರು ನಿವಾಸಿಗಳೇನಿದ್ದಾರೆ ಅವರು ಬೆಂಗಳೂರು 1 ಅಥವಾ ಕರ್ನಾಟಕ 1 ಇರ್ಬೋದು, ಬಾಪೂಜಿ ಕೇಂದ್ರಗಳು ಹಳ್ಳಿ ಕಡೆ ಇರ್ತವೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಜಿಲ್ಲಾ ನಿವಾಸಿಗಳ ಅವರು ಕೂಡ ಬೆಂಗಳೂರು 1 ಇರ್ಬೋದು ಅಥವಾ ಕರ್ನಾಟಕ 1, ಗ್ರಾಮ 1 ಇಂಥ ಒಂದು ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಬಟ್ ಇನ್ನು ಅರ್ಜಿ ಸ್ಟಾರ್ಟ್ ಆಗಿಲ್ಲ. ಇದಕ್ಕಾಗಿ ರಾಜ್ಯಾದ್ಯಂತ ಒಂದು ಸುಮಾರು 15,000 ಅಧಿಕೃತ ಕೇಂದ್ರಗಳು ಇದ್ದಾವೆ. ಸರ್ಕಾರದ ಒಂದು ಸೆಂಟರ್ಗಳೇ ಇದ್ದಾವೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಲಿರುವಂತಹ ಒಂದು ಪ್ರಮುಖ ಬದಲಾವಣೆ ಇದಾಗಿದೆ. ಮತ್ತು ಇನ್ನೊಂದು ಹೇಳ್ತಾ ಹೋಗ್ಬೇಕಂದ್ರೆ, ಸೊಸೆ ಮತ್ತು ಮಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲ ಏನಿದೆ, ಯಾವ ರೀತಿಯಾಗಿ ಸೊಸೆ ಇರ್ಬೋದು, ಮಗಳಿರ್ಬೋದು, ಅವ್ರಿಗೆ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅಂತ ನೋಡೋದಾದರೆ, ಒಂದು ಸಲ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನ ಪಡಿತಾ ಇದ್ದಂತಹ ಅತ್ತೆ ಅಥವಾ ತಾಯಿ ಮೃತಪಟ್ಟರೆ, ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಏನಾದರೂ ಸತ್ತೋದ್ರೆ
ಅವರ ಒಂದು ಕುಟುಂಬದ ಸೊಸೆ ಇರ್ಬೋದು ಅಥವಾ ಮಗಳಿರ್ಬೋದು ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆಯೋದನ್ನು ಮುಂದುವರಿಸ್ಬೋದು. ಆದರೆ ಇದಕ್ಕಾಗಿ ಅತ್ತೆ, ಸೊಸೆ, ಅಮ್ಮ, ಮಗಳು ಅಂದರೆ ಅತ್ತೆದೇನಾರ ಅವರು ಮೃತಪಟ್ಟರೆ ಸೊಸೆ ಇರ್ಬೋದು, ಅಮ್ಮ ಮೃತಪಟ್ಟರೆ ಮಗಳಿರ್ಬೋದು, ಅವರ ಒಂದು ಹೆಸರು ಒಂದೇ ರೇಷನ್ ಚೀಟಿಯಲ್ಲಿ ಅದನ್ನು ಕಡ್ಡಾಯ ಇರಬೇಕು. ಅಂದರೆ ಆ ತಾಯಿ ಹೆಸರು ಇರಬೇಕು, ಮಗಳ ಹೆಸರು ಇರ್ಬೋದು. ಅದೇ ರೇಷನ್ ಕಾರ್ಡಲ್ಲಿ ಅವರಿಬ್ಬರ ಹೆಸರು ಕೂಡ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು, ಹೊಸದಾಗಿ ಈಗ ಮತ್ತೇನಾದರೂ ಚೇಂಜಸ್ ಮಾಡಿದಾರಾ, ಇಲ್ಲ ಮುಂಚೆ ನೀವು ಕೊಟ್ಟಂತಹ ದಾಖಲೆಗಳೇ ನಡೆಯುತ್ತಾ ಅಂತ ನೋಡೋಣ ಅಂದರೆ, ಈಗ ನೀವು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ಈ ಒಂದು ಕೆಳಗಿನ ದಾಖಲೆಗಳು ನಾನು ಏನೇನು ಹೇಳ್ತಾ ಹೋಗ್ತೀನಿ ಆ ಒಂದು ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮನೆ ಯಜಮಾನಿಯ ಆಧಾರ್ ಕಾರ್ಡು, ಮನೆ ಯಜಮಾನಿಯ ಬ್ಯಾಂಕ್ ಅಕೌಂಟು, ಪಾಸ್ಬುಕ್ಕು, ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಯಾರ್ಯಾರು ಇಷ್ಟಪಟ್ಟರೆ ಅವರ, ಈಗ ನೀವು ಸೊಸೆ ಇರ್ಬೋದು, ಮಗಳಿರ್ಬೋದು, ಯಾರು ನನ್ನ ಹೆಸರಲ್ಲಿ ಬರಬೇಕು ಗೃಹಲಕ್ಷ್ಮಿ ಹಣ ಅಂತ ಅಂದ್ಕೊಂಡಿದ್ದಾರೋ ಅವರ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಜೊತೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ಫಲಾನುಭವಿಯ ಪತಿ ಹೆಸರು, ಇನ್ನು ಬೇರೆ ಅವರ ಒಂದು ಹಸ್ಬೆಂಡ್ ಆಧಾರ್ ನಂಬರ್ ಕೂಡ ಬೇಕಾಗುತ್ತೆ. ಆಮೇಲೆ APL ಅಥವಾ BPL ರೇಷನ್ ಕಾರ್ಡು, ಈ ರೀತಿಯಾಗಿ ರೇಷನ್ ಕಾರ್ಡ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಗೃಹಲಕ್ಷ್ಮಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ. ಇಷ್ಟು ದಾಖಲೆಗಳನ್ನು ತೊಗೊಂಡೋಗ್ಬಿಟ್ಟು ನೀವು ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗಬೇಡಿ. ದಯವಿಟ್ಟು ಬೆಂಗಳೂರು ಒಂದು ಸರ್ಕಾರಿ ಆಫೀಸ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಅರ್ಜಿಯನ್ನು ಕೇಳಿ. ಈಗ ಬಿಟ್ಟಿದ್ರೆ ದಯವಿಟ್ಟು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.